ಇತ್ತೀಚೆಗೆ ತುಂಬ ಜನ ಪ್ರತಿಯೊಂದಕ್ಕೂ ಆನ್ಲೈನ್ ಶಾಪಿಂಗನ್ನೇ ನಂಬ್ಕೊಂಡಿದ್ದಾರೆ. ಈ ರೀತಿ ಆನ್ಲೈನ್ ಶಾಪಿಂಗ್ ಮಾಡ್ತಕ್ಕಂಥ ಜನ ತುಂಬ ಹುಷಾರಾಗಿರಿ. ಯಾಕೆ ಅಂದರೆ ದುಬಾರಿ ಬೆಲೆ ಕೊಟ್ಟು ಕ್ಯಾಮ್ರಾ ಲೆನ್ಸ್ ಒಂದನ್ನು ಬುಕ್ ಮಾಡಿದ್ದಂತಹ ಗ್ರಾಹಕನಿಗೆ ಅಲ್ಲಿಂದ ಕಳಿಸ್ಕೊಟ್ಟಿರ್ತಕ್ಕಂಥದ್ದು ಮಣ್ಣು ಮತ್ತು ಕಲ್ಲು. ಇದರಿಂದ ಗ್ರಾಹಕ ಫುಲ್ ಶಾಕ್ಗೆ ಒಳಗಾಗಿದ್ದಾರೆ. ಹಾಗಾದರೆ ಈ ಘಟನೆ ಏನು, ಎಲ್ಲಾಯಿತು, ಈ ಕುರಿತು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಆನ್ಲೈನ್ ಶಾಪಿಂಗ್ ಮಾಡುವ ಗ್ರಾಹಕರೇ ಹುಷಾರ್. ಬುಕ್ ಮಾಡಿತು ಕ್ಯಾಮ್ರಾ ಲೆನ್ಸ್, ಬಂದಿತು ಮಣ್ಣು ಕಲ್ಲು. ಆನ್ಲೈನ್ ಶಾಪಿಂಗ್ ಪರ್ಚೇಸಿಂಗ್ ಮಾಡೋ ಗ್ರಾಹಕರು ಸ್ವಲ್ಪ ಹುಷಾರಾಗಿರಿ. ಇಲ್ಲೊಬ್ಬ ಗ್ರಾಹಕನಿಗೆ ಕ್ಯಾಮ್ರಾ ಲೆನ್ಸ್ ಬುಕ್ ಮಾಡಿದ್ರೆ ಆತನಿಗೆ ಟೀ ಕಪ್ ನಲ್ಲಿ ಮಣ್ಣು ಕಲ್ಲು ತುಂಬಿಸಿ ಕಳುಹಿಸಿ ಕೊಡಲಾಗಿದೆ. ಹೀಗೆ ಕೈಯಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ನಿಂತಿರೋ ಯುವಕನ ಹೆಸರು ಶ್ರೀನಿಧಿ, ಹೊಸಕೆರೆಯ ನಿವಾಸಿ. ಅಮೆಜಾನ್ ನಲ್ಲಿ DSLR ನ 90,000 ಸಿಗ್ಮಾ 85mm ಲೆನ್ಸ್ ಅನ್ನ ಡಿಸೆಂಬರ್ 24ರಂದು ಬುಕ್ ಮಾಡಿದ್ರು. ಡಿಸೆಂಬರ್ 30ಕ್ಕೆ ಲೆನ್ಸ್ ಬದಲು ಟೀ ಕಪ್ ನಲ್ಲಿ ಮಣ್ಣು ಕಲ್ಲು ತುಂಬಿಸಿ ಕಳುಹಿಸಿ ಕೊಡಲಾಗಿದೆ. ಪ್ಯಾಕ್ ಓಪನ್ ಮಾಡಿ ನೋಡ್ತಿದ್ದಂತೆ ಗ್ರಾಹಕ ಶ್ರೀನಿಧಿ ಶಾಕ್ಗೆ ಒಳಗಾಗಿದ್ದಾನೆ. ಅದೇ ಸರ್, ಅಮೆಜಾನ್ ಅಲ್ಲಿ ನಾನೊಂದು ಸಿಗ್ಮಾ 85mm ಲೆನ್ಸ್ ಆರ್ಡರ್ ಮಾಡಿದ್ದೆ. ಯೂಶಲಿ ಯಾವತ್ತೂ ಆ ಥರ ಆಗ್ತಿರ್ಲಿಲ್ಲ. ಜಸ್ಟ್ ಆ ಬಾಕ್ಸ್ ಓಪನ್ ಮಾಡಿ ನೋಡಿದಾಗ ಲೆನ್ಸ್ ಬದಲು ನಿಮ್ಗೆ ಆ ಪ್ಯಾಕಿಂಗ್ ಹೆಂಗಿದೆ ಅಂದರೆ ಒರಿಜಿನಲ್ ಸಿಗ್ಮಾ ಲೆನ್ಸ್ ಬಾಕ್ಸ್ ಥರನೇ ಇತ್ತು. ಬಟ್ ಒಳಗೆ ಅದೊಂದು ಕಾಫಿ ಮಗ್ ಬರುತ್ತೆ ಲೆನ್ಸ್ದು. ಆ ಲೆನ್ಸ್ ಒಳಗೆ ಒಂದು ಕಲ್ಲು ಮತ್ತು ಮಣ್ಣು ತುಂಬಿ ಲೆನ್ಸ್ ಥರ ಪ್ಯಾಕ್ ಮಾಡಿ ಕಳಿಸಿದ್ರು. ನೋಡಿ ಶಾಕ್ ಆಯಿತು. ಇಮಿಡಿಯೇಟು ನಾನು ಅಮೆಜಾನ್ಗೆ ಹೇಳಿ ಅದನ್ನು ಈ ಥರ ಆಗಿದೆ, ನಿಮ್ಗೆ ಇಂಥ ಸೆಲ್ಲರ್ಸ್ನ ನೀವು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಅಂತೆಲ್ಲ ಹೇಳಿ ಕಂಪ್ಲೇಂಟ್ ಇಶ್ಯೂ ರೈಸ್ ಮಾಡಿದೆ. ಸತತ 4 ದಿನ ಅಮೆಜಾನ್ ಕಂಪನಿಗೆ ಕಾಲ್ ಮಾಡಿ ಗ್ರಾಹಕ ಶ್ರೀನಿಧಿ ಆಗಿರುವ ಲೋಪದ ಬಗ್ಗೆ ವಿವರಣೆ ಕೊಟ್ಟಿದ್ದಾನೆ. ಆರಂಭದಲ್ಲಿ ಗ್ರಾಹಕ ಶ್ರೀನಿಧಿ ಇಮೇಲ್ ಮೂಲಕ ಕಮ್ಯುನಿಕೇಟ್ ಮಾಡಿದ್ರು. ಕಂಪನಿಯಿಂದ ಯಾವುದೇ ರೆಸ್ಪಾನ್ಸ್ ಸಿಕ್ಕಿಲ್ಲ. ಕೇಂದ್ರ ಕಚೇರಿಯ ಹೆಲ್ಪ್ ಲೈನ್ಗೆ ಪ್ರತಿನಿತ್ಯ 8-10 ಸಲ ಕಾಲ್ ಮಾಡಿ ವಿಷಯದ ಗಂಭೀರತೆಯ ಬಗ್ಗೆ ವಿವರಣೆ ಕೊಟ್ಟಿದ್ದಾನೆ. ಆಗ ಕಸ್ಟಮರ್ ಮೊದಲಿಗೆ ಬುಕ್ ಮಾಡಿದ್ದ ಸಿಗ್ಮಾ ಕ್ಯಾಮೆರಾ ಲೆನ್ಸ್ ಅನ್ನ ಕಸ್ಟಮರ್ಗೆ ಕಳುಹಿಸಿ ಕೊಟ್ಟಿದ್ದಾರೆ. ಇದರಿಂದ ಗ್ರಾಹಕ ನಿಟ್ಟುಸಿರು ಬಿಟ್ಟಿದ್ದಾನೆ. ವಿಪರ್ಯಾಸ ಅಂದ್ರೆ ಈ ಹಿಂದೆಯೂ ಐಫೋನ್ ಬುಕ್ ಮಾಡಿದಾಗ ಹೊಸ ಫೋನ್ ಬದಲಿಗೆ ಬಳಕೆಯಾದಂತಹ ಫೋನ್ ಅನ್ನ ಕಳುಹಿಸಿ ಕೊಡಲಾಗಿತ್ತು. ಇದು 2ನೇ ಸಲ ಆನ್ಲೈನ್ ಆರ್ಡರ್ ನಿಂದ ಮೋಸ ಹೋಗಿದ್ದಾನೆ ಅಂತಾರೆ ಗ್ರಾಹಕ ಶ್ರೀನಿಧಿ. ಇದು ಆ್ಯಕ್ಚುಲಿ ಒಂದು ಲೆನ್ಸ್ ಇದೊಂದಾಗಿತ್ತು, ಇನ್ನೊಂದು ಐಫೋನ್ದು ಇದೇ ಥರ ಆಗಿತ್ತು. ಸೊ ಪುಣ್ಯಕ್ಕೆರಡು ಒಟ್ಟಿಗೆ ರೀಫಂಡ್ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನಿಮಗೆ ಹೆಂಗೆ ಟ್ರಸ್ಟ್ ಮಾಡೋಕ್ಕಾಗುತ್ತೆ ಒಂದು ಆನ್ಲೈನ್ ಪರ್ಚೇಸಿಂಗಲ್ಲಿ. ಆನ್ಲೈನ್ ಮಾಡಿರೋದ್ರಿಂದ ಅದೊಂದು 90,000 ವ್ಯಾಲ್ಯೂ, ಅದು ಆ ಲೆನ್ಸ್ದು ವ್ಯಾಲ್ಯೂ ಬಂದ್ಬಿಟ್ಟು. ಸೊ ಅವಾಗಿ ಸಡನ್ನಾಗಿ ಒಂದು 90,000 ಲೆನ್ಸ್ಗೆ ಆಲ್ಮೋಸ್ಟ್ ಒಂದು ಜಸ್ಟ್ 1,000 ರುಪೀಸ್ 500 ರುಪೀಸ್ ಕಪ್ ಬಂದಾಗ ಸೊ ಹೆಂಗೆ ಫೀಲ್ ಆಗುತ್ತೆ ನಿಮ್ಗೆ? ಆಲ್ಮೋಸ್ಟ್ ಲಾಸ್ ಆದಂಗೆ. ಇದು ಅಮೆಜಾನ್ ಕಂಪನಿಯ ಎಡವಟ್ಟು ಅಥವಾ ಮೋಸದ ಜಾಲವೋ ಗೊತ್ತಿಲ್ಲ. ಆದ್ರೆ ನೀವು ಆನ್ಲೈನ್ ನಲ್ಲಿ ಹಣ ಪಾವತಿಸಿ ಆರ್ಡರ್ ಮಾಡುವಾಗ ಸ್ವಲ್ಪ ಹುಷಾರಾಗಿರಿ. ಪ್ರಕಾಶ್ ಡಿ, ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.